ನಿಮ್ಮ ಜೀವನದಲ್ಲಿ ಈ ದೇವರ ದರ್ಶನ ಆಗ್ಬೇಕು ಅಂದ್ರೂ ಕೂಡ ಆತನ ಇಚ್ಛೆ ಇದ್ರೆ ಮಾತ್ರ ನಿಮಗೆ ದರ್ಶನವಾಗುತ್ತೆ. ಶಿವ ಹಾಗೂ ನರಸಿಂಹ ಮೂರ್ತಿ ಇರುವಂತಹ ಅದ್ಭುತ ಸ್ಥಳ ಇದು. ಎಷ್ಟು ಪುರಾತನ ದೇವಸ್ಥಾನವೆಂದರೆ 1200 ವರ್ಷಗಳ ಇತಿಹಾಸ ಇರುವಂತಹ ಅತಿ ದೊಡ್ಡ ದೇವಸ್ಥಾನ ಇದಾಗಿದೆ. ನಾವು ಅನೇಕ ಬಾರಿ ಈ ಗೋಪುರವನ್ನ ನೋಡಿ ಅಂದ್ರೆ ದ್ವಾರ ಬಾಗಲನ್ನ ನೋಡಿ ಯಾವುದೋ ನರಸಿಂಹಸ್ವಾಮಿ ದೇವಸ್ಥಾನವಿದೆ, ಹೋಗೋಣ ಯಾವತ್ತಾದ್ರೂ ಟೈಮ್ ಆದ್ರೆ ಅಂತ ಯೋಚನೆ ಮಾಡ್ತಾ ಇದ್ವಿ. ಆದ್ರೆ ನಮಗೆ ಗೊತ್ತಿರ್ಲಿಲ್ಲ ಎಂತಹ ಅದ್ಭುತ ದೇವಸ್ಥಾನ ಆ ಜಾಗದಲ್ಲಿ ಇದೆ ಅಂತ. ಎಷ್ಟು ಪುರಾತನ ದೇವಸ್ಥಾನ ಈ ಜಾಗದಲ್ಲಿ ಇದೆ ಅಂತ. ಆರಂಭದಲ್ಲಿ ಕಾಣಿಸುವಂತಹ ಈ ಒಂದು ಗೋಪುರವನ್ನ ನೋಡಿ ಎಷ್ಟು ಅದ್ಭುತವಾಗಿದೆ. ಹೀಗೆ ಒಳಕ್ಕೆ ಹೋಗ್ತಾ ಇದ್ರೆ ಯಾವುದೇ ಗ್ರಾಮ ನಿಮ್ಗೆ ಕಣ್ಣಿಗೆ ಕಾಣಿಸೋದಿಲ್ಲ. ಯಾವುದೇ ಮನೆಗಳು ಹೆಚ್ಚಾಗಿ ಈ ಜಾಗದಲ್ಲಿ ಕಾಣಿಸೋದಿಲ್ಲ. ಅದಕ್ಕೂ ಕೂಡ ಒಂದು ಇತಿಹಾಸ ಇದೆ. ನೀವು ನೋಡ್ತಾ ಇರ್ಬೋದು ಇಲ್ಲೊಂದು ಅಗ್ರಹಾರ ಇತ್ತಂತೆ ಹಿಂದೆ. ಒಂದು ಶಾಪಕ್ಕೆ ಗುರಿಯಾಗಿ ಆ ಅಗ್ರಹಾರ ಈ ಜಾಗದಿಂದ ಸುಮಾರು ವರ್ಷಗಳ ಹಿಂದೆಯೇ ಇಲ್ಲಿಂದ ಮಳವಳ್ಳಿಗೆ ಜನ ವಲಸೆ ಹೋದರಂತೆ. ಅದೆಂತಹ ಶಾಪ! ಅದ್ಭುತ ದೇವಾಲಯಗಳಿರುವಂತಹ, ಅದ್ಭುತವಾಗಿರುವಂತಹ ಈ ಒಂದು ಜಾಗವನ್ನ ಬಿಟ್ಟು ದೂರದ ಊರುಗಳಿಗೆ ವಲಸೆ ಹೋಗಿದ್ದಾದ್ರೂ ಯಾಕೆ? ಈ ದೇವಸ್ಥಾನವನ್ನ ನೋಡ್ತಾ ಇದ್ರೆ ಯಾವುದೋ ದೊಡ್ಡ ಇತಿಹಾಸ ಇರುವಂತಹ ದೇವಸ್ಥಾನ ಅಂತ ನಿಮಗೆ ಅನ್ನಿಸದೇ ಇರೋದಿಲ್ಲ. ಇದು ಮಳವಳ್ಳಿ ಹತ್ರ ಇರುವಂತಹ ಮಾರೇನಹಳ್ಳಿ ಎನ್ನುವಂತಹ ಜಾಗ. ಸುಮಾರು ವರ್ಷಗಳ ಇತಿಹಾಸ ಇರುವಂತಹ ಜಾಗ. ದೇವಸ್ಥಾನಕ್ಕೆ ನೀವು ಒಳಗೆ ಹೋಗ್ತಾ ಇದ್ದಂತೆ ನಿಮಗೆ ಆ ಫೀಲ್ ಆಗುತ್ತೆ. ಎಷ್ಟು ದೊಡ್ಡ ದೇವಸ್ಥಾನ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ನಿಜಕ್ಕೂ ಮನಸ್ಸಿಗೆ ಬಹಳ ಸಂತೋಷ ಕೊಡುತ್ತೆ ಈ ದೇವಸ್ಥಾನ, ಕಟ್ಟಡ, ಇಲ್ಲಿನ ಶಿಲ್ಪಕಲೆಗಳು, ಈ ಒಂದು ದೇವಸ್ಥಾನ ಇರುವಂತಹ ವಿಸ್ತೀರ್ಣ ಮತ್ತೆ ಈ ಕೆತ್ತನೆಗಳು, ಆ ದೇವರ ರೂಪ ಎಲ್ಲವನ್ನ ನೋಡಿದ್ರೆ ಯಾವುದೋ ಒಂದು ಇತಿಹಾಸ ಇಲ್ಲಿ ಅಡಗಿದೆ. ಯಾವುದೋ ಒಂದು ಶಕ್ತಿ ಇಲ್ಲಿ ಅಡಗಿದೆ. ಅಂಡ್ ಇಂತಹ ಒಂದು ಅದ್ಭುತ ಜಾಗ ಇಷ್ಟು ದಿನ ನಮ್ಮ ಕಣ್ಣಿಗೆ ಯಾಕೆ ಬೀಳಲಿಲ್ಲ? ಅಂಡ್ ನಾವು ಎಷ್ಟೋ ಬಾರಿ ಮುಂದೆ ದ್ವಾರ ಬಾಗಲನ್ನ ನೋಡಿ ಒಳಗೆ ಬರುವಂತಹ ನಿರ್ಧಾರವನ್ನೇ ಮಾಡಲಿಲ್ಲ. ಆದ್ರೆ ಅವತ್ತು ಒಂದು ದಿನ ಆ ದೇವರು ನಮ್ಮನ್ನ ಅಲ್ಲಿಗೆ ಕರೆಸ್ಕೊಂಡ್ರು. ದೇವರ ಕೃಪೆ ಯಾಗಿದೆ ಅಂದ್ಮೇಲೆ ಮುಗೀತು. ಅದು ಹೇಗೇ ಆಗ್ಲಿ, ಹೇಗಾದ್ರೂ ಆಗ್ಲಿ ಆ ದೇವರು ನಮ್ಮನ್ನ ಅಲ್ಲಿಗೆ ಕರೆಸ್ಕೊಂಡೇ ಕರೆಸ್ಕೊಂತಾರೆ. ನಾನು ಮತ್ತೆ ನನ್ನ ಕುಟುಂಬ ಎಷ್ಟು ಸಂಭ್ರಮಿಸಿದವೋ ಗೊತ್ತಿಲ್ಲ. ಏಕೆಂದ್ರೆ ಇಂತಹ ಒಂದು ಅದ್ಭುತ ದೇವಸ್ಥಾನದಲ್ಲಿ ಬಂದು, ಈ ದೇವಸ್ಥಾನದಲ್ಲಿ ಪ್ರಸಾದವನ್ನ ಸ್ವೀಕರಿಸಿ, ಈ ದೇವಸ್ಥಾನವೆಲ್ಲ ಸುತ್ತಾಡಿ ಅಂಡ್ ಎಷ್ಟು ಮನಸ್ಸಿಗೆ ಸಂತೋಷ ಕೊಡುತ್ತಂದ್ರೆ, ನಾನು ಮಳವಳ್ಳಿ ಸುತ್ತಮುತ್ತ ಈ ರೀತಿಯ ಒಂದು ದೇವಸ್ಥಾನವನ್ನ ಎಲ್ಲೂ ಕಂಡೇ ಇರಲಿಲ್ಲ. ಏಕೆಂದ್ರೆ ಇದೆಷ್ಟು ಪುರಾತನವಾಗಿದೆ ಅಂದ್ರೆ, ಇದು ಎಷ್ಟು ಶಕ್ತಿಯುತವಾಗಿದೆ ಅಂದ್ರೆ, ಆ ಜಾಗಕ್ಕೆ ಹೋದಾಗ ನಿಮಗೆ ಆ ಶಕ್ತಿಯ ಅನುಭವ ಆಗುತ್ತೆ. ಶಿಲ್ಪಕಲೆ, ಇಲ್ಲಿನ ಅದ್ಭುತವಾಗಿರುವಂತಹ ಶಿಲ್ಪಕಲೆ, ಮೂರ್ತಿಗಳು ಅಂಡ್ ವಿಶಾಲವಾಗಿರುವಂತಹ ಈ ಒಂದು ಜಾಗ, ಕಲ್ಲಿನ ಕಟ್ಟಡ, ಏನೋ ಒಂದು ಶಕ್ತಿ ಇದೆ. ಆ ಶಕ್ತಿ ಬೂದಿ ಮುಚ್ಚಿದ ಕೆಂಡದಂತೆ ಅಲ್ಲೇ ಮುಚ್ಚೋಗಿದೆ. ಇದು ಎಲ್ಲರಿಗೂ ತಿಳಿಯಬೇಕು. ಇದರ ಇತಿಹಾಸ ಎಲ್ಲರಿಗೂ ಗೊತ್ತಾಗಬೇಕು. ಜನ ಇಲ್ಲಿಗೆ ಬರಬೇಕು. ಇಲ್ಲಿನ ಶಕ್ತಿಯನ್ನ, ಅನುಭವವನ್ನ ಪಡೆದುಕೊಳ್ಳಬೇಕು. ಇಂತಹ ಅದ್ಭುತ ದೇವಸ್ಥಾನವನ್ನ ಎಲ್ಲರಿಗೂ ಪರಿಚಯಿಸಬೇಕು. ಎಷ್ಟು ವಿಶಾಲವಾಗಿ, ಎಷ್ಟು ಖುಷಿಯ ಕೊಡುತ್ತೆ ಗೊತ್ತಾ? ಎಷ್ಟು ನೆಮ್ಮದಿ ಕೊಡುತ್ತೆ ಗೊತ್ತಾ ಈ ದೇವಸ್ಥಾನ? ನೀವು ಒಮ್ಮೆ ಆದರೂ ಈ ದೇವಸ್ಥಾನಕ್ಕೆ ಭೇಟಿ ಕೊಡಿ. ನಂತರ ಕಮೆಂಟ್ ಬಾಕ್ಸ್‌ನಲ್ಲಿ ತಿಳಿಸಿ ನಿಮ್ಮ ಅನುಭವವನ್ನ. ಇಲ್ಲಿನ ಎಲ್ಲ ಮೂರ್ತಿಗಳನ್ನ ನೀವು ನೋಡಬಹುದು. ಎಷ್ಟು ವಿಶೇಷತೆ ಇದೆ ಅಂತ. ಇಲ್ಲಿ ನೀವು ಮಧ್ಯಾಹ್ನದ ಒಂದು 2 ಗಂಟೆ ಒಳಗಡೆ ಹೋದ್ರೆ ಪ್ರಸಾದ ಸಿಗುತ್ತೆ. ಅದು ಅದ್ಭುತವಾಗಿ 2, 3 ರೀತಿಯ ಪ್ರಸಾದಗಳು ಇಲ್ಲಿ ನಿಮ್ಗೆ ಸಿಗುತ್ತೆ. ಮಾರೇನಹಳ್ಳಿಯ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಈ ಒಂದು ದೇವಸ್ಥಾನದಲ್ಲಿ ಅನೇಕ ಮದುವೆಗಳು, ಕಾರ್ಯಗಳು ಈ ಜಾಗದಲ್ಲಿ ನಡೆಯುತ್ತಲೇ ಇರುತ್ತೆ. ಈ ದೇವಸ್ಥಾನದ ಗೇಟಿನ ಬಳಿ ಬರ್ತಿದ್ದಂತೆ ನಿಮ್ಮ ಬಲಭಾಗಕ್ಕೆ ಶಿವನ ಮಂದಿರವಿರುತ್ತೆ. ಇದು ಸಪರೇಟ್ ಆಗಿರುತ್ತೆ ಅಂಡ್ ಅದ್ಭುತವಾಗಿರುತ್ತೆ ನೋಡ್ಲಿಕ್ಕೆ. ಒಬ್ಬರೇ ಒಳಗಡೆ ಬರ್ಬೇಕಾದ್ರೆ ಒಮ್ಮೆ ಭಯ ಅನಿಸುತ್ತೆ. ಅಂಡ್ ತುಂಬಾನೇ ಪುರಾತನ ದೇವಸ್ಥಾನವಾಗಿದೆ. ಇಲ್ಲಿಗೆ ಇನ್ನಷ್ಟು ಅಭಿವೃದ್ಧಿ ಬೇಕು ಅಂತ ಅನ್ಸುತ್ತೆ. ಎಷ್ಟೋ ಹಳೆಯ ಶಿಲೆಗಳು, ಶಿಲ್ಪಕಲೆಗಳು ನಿಮಗೆ ಇಲ್ಲಿ ಕಾಣಸಿಗುತ್ತೆ. ಸುಮಾರು ವರ್ಷಗಳ ಹಿಂದೆ ಇಲ್ಲಿ ಒಬ್ಬ ಋಷಿ ಬರ್ತಾರಂತೆ. ಬಂದಾಗ ಸುತ್ತಮುತ್ತಲು ಸ್ವಚ್ಛತೆ ಇಲ್ಲದ ಕಾರಣ ಋಷಿ ಆವತ್ತು ಶಾಪವನ್ನ ಕೊಡ್ತಾರಂತೆ. ಈ ದೇವಸ್ಥಾನದ ಸುತ್ತಮುತ್ತ ಯಾರು ಜನ ಸ್ವಚ್ಛತೆಯಿಂದ ಮಡ್ಕೊಂಡಿರೋದಿಲ್ಲೋ ಅಂಥವರಿಗೆ ಇಲ್ಲಿ ಅಭಿವೃದ್ಧಿ ಆಗದಂತೆ
ಇಲ್ಲಿ ಅವರು ನಾಶವಾಗುವಂತೆ ಶಾಪವನ್ನು ಕೊಟ್ಟಾಗ ಜನ ಇಲ್ಲಿಂದ ಮಳವಳ್ಳಿಗೆ ವಲಸೆ ಹೋದರು ಅನ್ನುವಂತಹ ಮಾತು ಇದೆ. ಅಂಡ್ ಈ ದೇವಸ್ಥಾನ ನೋಡ್ತಾ ಇರ್ಬೋದು ನಿಮಗೆ ಎಷ್ಟು ವಿಸ್ತೀರ್ಣ ಇದೆ ಅಂತ. ಅಂಡ್ ಬರುವ ಒಂದು ವಿಡಿಯೋದಲ್ಲಿ ಇದರ ಎಲ್ಲ ಮಾಹಿತಿಯನ್ನ ಕೊಡುವಂತಹ ಪ್ರಯತ್ನ ನಾನು ಮಾಡ್ತೇನೆ. ಏಕೆಂದ್ರೆ ಈ ಒಂದು ಪುರಾತನ ದೇವಸ್ಥಾನದ ಮಾಹಿತಿಯನ್ನ ನಾನು ಕೇಳಲಿಕ್ಕೆ ಪ್ರಯತ್ನ ಪಟ್ಟೆ. ಆದ್ರೆ ಯಾರು ಮಾಹಿತಿ ಕೊಡಬೇಕಾಗಿತ್ತು ಅವತ್ತು ಅವರು ಬೇರೆ ಕೆಲಸದಲ್ಲಿ ಬ್ಯುಸಿಯಾಗಿದ್ರು. ಹಾಗಾಗಿ ಮಾಹಿತಿ ಕಲೆ ಹಾಕ್ಲಿಕ್ಕೆ ಆಗಲಿಲ್ಲ. ಆದ್ರೆ ನೀವು ನೋಡ್ತಾ ಇರ್ಬೋದು ಒಂದಷ್ಟು ಶಿಲ್ಪಕಲೆಗಳು ಹಾಳಾಗಿದೆ ಈ ಜಾಗದಲ್ಲಿ. ಅದಕ್ಕೂ ಏನು ರೀಸನ್ನು? ಯಾಕಂದ್ರೆ ಟಿಪ್ಪುವಿನ ಒಂದು ಆಡಳಿತ ಈ ಜಾಗದಲ್ಲಿ ಇತ್ತು. ಆ ಸಂದರ್ಭದಲ್ಲೂ ಕೂಡ ಇದೊಂದು ದೇವಸ್ಥಾನ ಅದ್ಭುತವಾಗಿತ್ತು ಅಂತನೇ ಹೇಳ್ತಾರೆ. ಹಾಗಾಗಿ ಆ ಸಂದರ್ಭದಲ್ಲೂ ಕೂಡ ಒಂದಷ್ಟು ಶಿಲ್ಪಕಲೆಗಳನ್ನ ಹಾಳು ಮಾಡಿರಬಹುದು. ಬೆಂಗಳೂರಿನಿಂದ ಬಂದು ಮಳವಳ್ಳಿಗೆ ಒಳಗೆ ಹೋಗದೆ ಹೊರಗೆ ಅಂದ್ರೆ ಕೊಳ್ಳೇಗಾಲದ ಕಡೆ ಹೋಗುವಂತಹ ದಾರಿನಲ್ಲಿ ಸುಮಾರು ಒಂದು ಅರ್ಧ ಕಿಲೋಮೀಟರ್ ಬರ್ತಾ ಇದ್ದಂತೆ ನಿಮಗೆ ಈ ದೇವಸ್ಥಾನ ನಿಮ್ಮ ಬಲಗಡೆಗೆ ಕಾಣಿಸುತ್ತೆ. ಅಂಡ್ ಆ ದೇವಸ್ಥಾನದ ಒಂದು ದ್ವಾರ ಬಾಗಿಲಿಂದ ಒಳಗೆ ಬಂದ್ರೆ ಈ ಒಂದು ದೇವಸ್ಥಾನ ನಿಮಗೆ ಕಾಣಸಿಗುತ್ತೆ. ಅದ್ಭುತವಾಗಿರುವಂತಹ ಶಿವನ ವಿಗ್ರಹ ಅಂಡ್ ನರಸಿಂಹಮೂರ್ತಿ ವಿಗ್ರಹ ಎಲ್ಲವನ್ನ ನೋಡಬಹುದು. ವಿಸ್ತಾರವಾಗಿರುವಂತಹ ಈ ಒಂದು ಜಾಗ ತುಂಬಾನೇ ಮನಸ್ಸಿಗೆ ಖುಷಿ ಕೊಡುತ್ತೆ. ಫೋಟೋಗ್ರಫಿಗೆ ಆಗ್ಬೋದು ಅಥವಾ ನೀವೇನಾದರೂ ಈ ರೀತಿಯ ಒಂದು ಹಳೆಯ ದೇವಸ್ಥಾನಗಳನ್ನ ನೋಡುವಂತಹ ವ್ಯಕ್ತಿಯಾಗಿದ್ರೆ ಈ ಒಂದು ಜಾಗ ಉತ್ತಮ ಜಾಗ. ಹೋಗಿ ಬನ್ನಿ.